ಬಳ್ಳಾರಿ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಕರ್ನಾಟಕದಲ್ಲಿ ಜನವಿರೋಧಿ ಸರ್ಕಾರ ಅಂತೇಳಿ ಹೆಸರುವಾಸಿ ಆಗ್ತಾ ಇದೆ, ಇದು ನಮಗೂ ನಿಮಗೂ ಗೊತ್ತಿರ್ತಕ್ಕಂಥ ವಿಷಯ. ದಿನ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತಾರೆ. ಇದಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರಿಗೂ ನಾನು ಸ್ವಾಗತವನ್ನು ಬಯಸ್ತಾ, ಏನು ಸಿದ್ದರಾಮಯ್ಯನವ್ರದ್ದು ಮೂಢ ಹಗರಣ ಅವ್ರು ರಾಜೀನಾಮೆ ಕೊಡಬೇಕಂತೇಳಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂಥ BO ವಿಜೇಂದ್ರ ಅವರು ಮತ್ತು ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳೊಟ್ಟಿಗೆ ನಾವು ಮೈಸೂರು ಪಾದಯಾತ್ರೆ ಮಾಡಿದರೆ, ಪಾದಯಾತ್ರೆ ಮಾಡೋಂಥ ಸಂದರ್ಭದಲ್ಲಿ ನಾವು ನೆಕ್ಸ್ಟ್ ಯಾವ ತಾಲೂಕು ಹೋಗ್ತೀರಿ ಆ ತಾಲೂಕಲ್ಲೇ ನಮಗಿನ್ನ ಮೊದಲೇ ಒಂದು ಕಾರ್ಯಕ್ರಮವನ್ನು ಮಾಡಿ ನಾವು ಮಾಡ್ತಾ ಇರ್ತಕ್ಕಂಥ ಸುಳ್ಳು, ನಮ್ಮ ಮೇಲೆ ಸುಳ್ಳು ಆರೋಪ ಮಾಡ್ತಾಯಿದ್ದೀರಿ ಅಂತೇಳಿ ಸಿದ್ದರಾಮಯ್ಯನವರು ದೊಡ್ಡದಾಗಿ ಸಮಾರಂಭಗಳನ್ನು ಮಾಡ್ಕೊಂಡು ಹೋದರು. ಆದರೆ ನಾವು ಪಾದಯಾತ್ರೆಗೆ ಹೋದಂಥ ಸಂದರ್ಭದಲ್ಲಿ ಪ್ರತಿ ತಾಲೂಕುಗಳಲ್ಲೂ ಜನ ಅದಕ್ಕೆ ಬೆಂಬಲ ಕೊಟ್ಟು ಕಾರ್ಯಕರ್ತರು ಇಡೀ ರಾಜ್ಯದಿಂದ ಬಂದು ಒಂದು ಹೊಸ ಹುಮ್ಮಸ್ಸನ್ನು ತುಂಬಿದ್ರು. ಅದಾದಮೇಲೆ ಯಶಸ್ವಿಯಾಗಿ ಪಾದಯಾತ್ರೆ ಆದಮೇಲೆ ಏನು ರಾಜ್ಯಪಾಲರು ತನಿಖೆ ಮಾಡಬೇಕು, ಎನ್ಕ್ವೈರಿ ಮಾಡಬೇಕು ಅದಕ್ಕೆ ಅಂಥೇಳಿ ಇದು ಮಾಡಿದಾಗ ಅವ್ರು ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ರಾಜ್ಯಪಾಲರ ಮೇಲೇನು ರಾಷ್ಟ್ರಪತಿನೇ ಏಕವಚನದಲ್ಲಿ ಮಾತಾಡೋಂಥ ಈ ಕಾಂಗ್ರೆಸ್ ಅವರು ಸಿದ್ದರಾಮಯ್ಯನವರು ರಾಜ್ಯಪಾಲರನ್ನ ಏಕವಚನದಲ್ಲಿ ಮಾತಾಡ್ತಾ ಅವರಲ್ಲಿರ್ತಕ್ಕಂಥ MLCಗಳು ಅವರೆಲ್ಲ ಯಾವ ರೀತಿ ಬಾಂಗ್ಲಾದೇಶದಲ್ಲಾಗಿದೆ ಆ ರೀತಿ ರಾಜ್ಯಪಾಲರ ಮುತ್ತಿಗೆ ಹಾಕ್ತೀರಿ, ಅವ್ರನ್ನ ರಾಜ್ಯಪಾಲರನ್ನ ಒಳಗಡೆಯಿಂದ ಹೊರಗಡೆ ಎಳ್ಕೊಂಬತ್ತೀರಿ, ಕಲ್ಲೊಡಿತೀರಿ, ಇದನ್ನೆಲ್ಲ ಐವಾನ್ ನಿಗ್ಲಿ ಅವರು MLCಗಳು ಅವರೆಲ್ಲ ಹೇಳಿಕೆ ಕೊಟ್ಟಿದ್ದನ್ನು ನೀವೆಲ್ಲ ಗಮನಿಸಿದ್ದೀರಿ. ಇದೇ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪ ಅವ್ರ ಬಗ್ಗೆ ಇದೇ ರೀತಿ ಆರೋಪ ಬಂದಂಥ ಸಂದರ್ಭದಲ್ಲಿ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ನಾವು ಎಲ್ಲ ನೋಡಿದರೆ ನಿಮ್ಮ ಮಾಧ್ಯಮಗಳಲ್ಲೂ ಬಂದಿದೆ. ರಾಜ್ಯಪಾಲರಿಗೆ ಏನೇನು ಹಕ್ಕಿರುತ್ತೆ ಅಂಥೇಳಿ, ರಾಜ್ಯಪಾಲರು ಏನೇನು ಮಾಡ್ಬೋದು ಅಂತ ಹೇಳಿರ್ತಕ್ಕಂಥದ್ದು ನಿಮ್ಮ ಹತ್ರ ದಾಖಲೆ ಇದೆ. ಆದರೆ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ರೀತಿ ಹೇಳಿಕೆ, ಆಡಳಿತ ಪಕ್ಷದಲ್ಲಿ ಬಂದಂಥ ಸಂದರ್ಭದಲ್ಲಿ ಒಂದು ರೀತಿ ಹೇಳಿಕೆ ಕೊಡೋಂಥ ದ್ವಂದ್ವ ನೀತಿಯನ್ನು, ಡಬಲ್ ಆ್ಯಕ್ಟಿಂಗನ್ನು ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಈಗ ಶುದ್ಧರಾಮಯ್ಯ ಅಲ್ಲ, ಅವರು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಸಿದ್ದರಾಮಯ್ಯನವರು. ಅವರು ಶುದ್ಧರಾಮಯ್ಯನವರು ಆಗಬೇಕಂದ್ರೆ ಕೂಡಲೇ ರಾಜೀನಾಮೆ ಕೊಟ್ಟು, ಯಾವ ರೀತಿ ಯಡಿಯೂರಪ್ಪ ಅವರು ರಾಜೀನಾಮೆ ಕೊಟ್ಟು ಅದು ಎನ್ಕ್ವೈರಿ ಆದಮೇಲೆ ಅವರು ನಿರಪರಾಧಿ ಅಂಥೇಳಿ ಸಾಬೀತಾದಮೇಲೆ ಯಾವ ರೀತಿ ಪಕ್ಷ ಮತ್ತು ಕೆಲಸ ಮಾಡ್ತಾ ನೋಡಿದ್ದೀರಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ರಾಜೀನಾಮೆ ಕೊಡಲ್ಲ ಅಂದರೆ ಏನು ಮಾಡ್ತೀರಿ? ಮಾಧ್ಯಮದವ್ರು ಏನಾದರೂ ಪ್ರಶ್ನೆ ಮಾಡಿದಾಗ ನೀನೇನು ಬಿ ಜೆ ಪಿಯವನ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡೋಕ್ಕೆ ಶುರು ಮಾಡಿರ್ತಕ್ಕಂಥ ಈ ಸಿದ್ದರಾಮಯ್ಯನವರು ಇತ್ತೀಚಿನ ದಿನಗಳಲ್ಲಿ ಅವ್ರ ಮುಖದಲ್ಲಿ ಮಂದಹಾಸ ಅನ್ನೋದು ಹೋಗ್ಬಿಟ್ಟಿದೆ. ಅವ್ರು ಮೊದಲು ಯಾವುದೇ ರೀತಿ ಮಾತಾಡ್ತಾಯಿದ್ರು, ಈಗ ಅವರು ಸಿಕ್ಕಾಕೊಂಡಿದ್ದಾದಮೇಲೆ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂಥೇಳಿ ನಾವೆಲ್ಲ ಗಮನಿಸಿದ್ದೀರಿ. ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ 189 ಕೋಟಿ ಹಗರಣ, ಅದರಲ್ಲಿ ನೀವು ಇಷ್ಟು ಮಾಡಿದ್ದೀರಿ ಅಂತ ಹೇಳಿದಾಗ ವಿಧಾನಸಭೆಯಲ್ಲಿ ಇಲ್ಲ 89 ಕೋಟಿ ಅಂತೇಳಿ ಅವರೇ ಒಪ್ಕೊಂಡಿರ್ತಕ್ಕಂಥದ್ದು. ಮತ್ತು 14 ಸೈಟ್ಗಳನ್ನು 60 ಕೋಟಿ ಬೆಲೆ ಬಾಳುತ್ತೆ ಗೊತ್ತಾ ಅಂತ ಹೇಳಿ ಇವತ್ತು 14 ಸೈಟ್ಗಳನ್ನು ನಾನೇ ಕೊಡಬೇಕು ವಾಪಸ್ಸು ಅಂತ ಹೇಳಿದಂಥವ್ರು ಇವತ್ತು ವಾಪಸ್ಸು ಕೊಡ್ತಾ ಇರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ
ರೀಡು ಪ್ರಕರಣ, ಕೆಂಪಣ್ಣ ಆಯೋಗ ರಚನೆ ಮಾಡಿದ್ದು ಸಿದ್ದರಾಮಯ್ಯನವರೇ. ಅದರಲ್ಲಿ ಕುಮಾರಸ್ವಾಮಿ ಅವರು ಯಾವುದೋ 1 ಎಕರೆ 3 ಗುಂಟೆ ಡಿನೋಟಿಫಿಕೇಷನ್ ಮಾಡಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾರೆ. ಇವರು 883 ಎಕರೆ ಡಿನೋಟಿಫಿಕೇಷನ್ ಮಾಡಿ ಯಾವ್ಯಾವ ಬಿಲ್ಡರ್ಗಳಿಗೆ ಯಾರ್ಯಾರ ಹತ್ರ ಎಷ್ಟೆಷ್ಟು ದುಡ್ಡು ಇಸ್ಕೊಂಡ್ರು ಅಂಥೇಳಿ ನಾವು ಅದನ್ನು ಎನ್ಕ್ವೈರಿ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಸಾರ್ವಜನಿಕರು ಎಲ್ಲ ಈಗಾಗಲೇ ದೂರನ್ನು ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಮಗೂ ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಯಾರೇ ಒಂದು ಕಳ್ಳ ಸಿಕ್ಕಾಕೊಂಡಾಗ ಅವನ ಮೇಲೆ ಪೊಲೀಸ್ ಸ್ಟೇಷನಲ್ಲಿ FIR ಆಗಿದ್ದಾದಮೇಲೆ ಪ್ರಾಪರ್ಟಿನ ರಿಕವರಿ ಮಾಡೋಂಥದ್ದು ಪೊಲೀಸರ ಡ್ಯೂಟಿ. ಪ್ರಾಪರ್ಟಿ ರಿಕವರಿ ಮಾಡಿದರೆ ಅವ್ನು ನಿರಪರಾಧಿ ಅಂತಲ್ಲ, ಅಕ್ಯೂಸ್ಡೇ, ಅಪರಾಧಿನೇ. ನಾವು ಸೈಟ್ಗಳು 14 ಸೈಟ್ ವಾಪಸ್ ಕೊಟ್ಬಿಟ್ಟಿದ್ದೀರಿ, ನಮ್ಮ ಮೇಲೆ ED ಅವ್ರದ್ದು ಇನ್ನೊಬ್ರದ್ದು ಮತ್ತೊಬ್ರದ್ದೆಲ್ಲ ಎನ್ಕ್ವೈರಿ ಶುರು ಆಗಿಬಿಟ್ಟಿದೆ ಅಂತ ಹೇಳಿದಾಗ ಅವ್ರ ಬಾಮೈದ್ನಿಗೆ ಫೋನ್ ಮಾಡಿ ಬನ್ನಿರಿ ಅಂತ ಹೇಳ್ಬಿಟ್ಟು ಕರೆದಾಗ ಮಾಧ್ಯಮದವರು ಇಲ್ಲ ನಾನು ಬರಲ್ಲ, ನನಗೆಲ್ಲ ಅದೆಲ್ಲ ಗೊತ್ತಿಲ್ಲ, ಅದೆಲ್ಲ ದೊಡ್ಡವರೇ ಅವರೇ ಹೇಳ್ಕೊಂತಾರೆ, ಇದು ಮಾಡ್ತಾರೆ, ನನಗೇನು ಗೊತ್ತಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಯಾರ್ಯಾರು ಸೇರಿ ಮಾಡಿರ್ತಕ್ಕಂಥದ್ದು ಅಧಿಕಾರ ಇದ್ದಾಗ ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಬರೀ 14 ಸೈಟ್ ಅಲ್ಲ, ಸುಮಾರು 5,000 ಕೋಟಿಗೂ ಹೆಚ್ಚಿಗೆ ಮೂಢ ಹಗರಣದಲ್ಲಿ ಆಗಿದೆ. ಇವರು ಬರೀ 14 ಸೈಟ್ ವಾಪಸ್ ಕೊಡೋದಲ್ಲ, ಇವರು ಕಾಲಾವಧಿಯಲ್ಲಿ ಎಷ್ಟು ಜನ ಇವ್ರ ಪಕ್ಷದಲ್ಲಿರ್ತಕ್ಕಂಥ ಶಾಸಕರುಗಳಿಗೆ, ಎಷ್ಟು ಜನ ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರಿಗಳಿದ್ದರು, ಅವ್ರ ಕುಟುಂಬದವ್ರಿಗೆ ಎಷ್ಟು ಜನಕ್ಕೆ ಸೈಟ್ಗಳು ಕೊಟ್ಟಿದ್ದಾರೆ, ಇದೆಲ್ಲ ಟೋಟಲಾಗಿ ಎನ್ಕ್ವೈರಿ ಆಗಲೇಬೇಕು. ಆ ದುಡ್ಡು ಸುಮಾರು ಜನ ಮೈಸೂರು ಮೂಡ ಇದರಲ್ಲಿ ನಮ್ಮ ಸೈಟ್ಗಳು ಬೇಕು ಅಂತ ವರ್ಷಗಳಿಂದ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಂಥವ್ರನ್ನೆಲ್ಲ ಸೈಡಿಗೆ ತಳ್ಳಿ ನಮ್ಮ ಅಧಿಕಾರ ಇದೆ ಅಂಥೇಳಿ ಅದನ್ನು ದುರುಪಯೋಗ ಪಡಿಸ್ಕೊಂಡು ಅವ್ರದ್ದಲ್ಲದ ಜಮೀನನ್ನು ಅವ್ರ ಬಾಮೈನ ಹೆಸರಿಗೆ ಮಾಡಿಸಿ ಅವ್ರ ಬಾಮೈನ ಹೆಸರಿಂದ ಗಿಫ್ಟ್ ಡೀಡ್ ಅನ್ನೋ ಲೆಕ್ಕಾಚಾರದಲ್ಲಿ ಮಾಡಿರ್ತಕ್ಕಂಥದ್ದು, ಹಿಂದೆನೇ ಸೈಟ್ಗಳಾಗಿರ್ತಕ್ಕಂಥದ್ದು, ಹಿಂದೆನೇ ನೋಟಿಫಿಕೇಷನ್ ಆಗಿರ್ತಕ್ಕಂಥ ಜಾಗದಲ್ಲಿ ಇವರು ಮಾಡಿರ್ತಕ್ಕಂಥದ್ದು ಈಗೆಲ್ಲ ಬಹಿರಂಗ ಆಗಿ ಅವರು ಏನು ಕೋರ್ಟ್ಗೆ ಅಪೀಲ್ ಹೋಗಿದ್ರು, ಡೆಲ್ಲಿಯಿಂದ ಕೋಟಿಗಳು ಕೊಟ್ಟು ಕಪಿಲ್ ಸಿಬ್ಬಾಲಿಂದ ಹಿಡಿದು ಸುಮಾರು ಜನ ಅಡ್ವೊಕೇಟ್ನ ಕರ್ಕೊಂಬಂದ್ರೂ ಟೋಟಲಾಗಿ ಅವರು ಫೈಲೂರಾಗಿ ಇವತ್ತು ಅವರು ಮೇಲೆ ಅಪರಾಧಿ ನಂಬರು 1 ಅಂತ ಹೇಳಿ ಆಗಿರ್ತಕ್ಕಂಥದ್ದು ನಮಗೂ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಇದಾದ ತಕ್ಷಣವೇ ಎಷ್ಟೋ ಜನ ಈ ದೇಶದಲ್ಲಿ ಆಪಾದನೆ ಬಂದಂಥ ಸಂದರ್ಭದಲ್ಲಿ ಒಂದೇ ಒಂದು ನಿಮಿಷನೂ ತಡ ಮಾಡದೆ ಕೂಡಲೇ ರಾಜೀನಾಮೆ ಕೊಟ್ಟು ಎನ್ಕ್ವೈರಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ರಾಜಕಾರಣಿಗಳನ್ನು ನಾವು ನೋಡಿದ್ದೀವಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ದಲಿತರ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂಥವ್ರು, ಅಹಿಂದ ನಾಯಕರ ಅಂತ ಹೇಳ್ಕೊಂಡು ಬಂದಿರತಕ್ಕಂಥ ಈ ಸಿದ್ದರಾಮಯ್ಯನವರು ದಲಿತರ ಜಮೀನನ್ನು ಕಬಳಿಸೋಂಥ ಕೆಲಸಗಳನ್ನು ಮಾಡಿ ಇವತ್ತು ದೇಶದ ಸಂವಿಧಾನಕ್ಕೆ ನನ್ನ ಮೇಲೆ ನನಗೆ ಗೌರವ ಇದೆ, ನಾನು ಕಾನೂನು ಪಂಡಿತ ಅಂತ ಹೇಳ್ತಾ ಇದ್ದಂಥವ್ರು ಇವರು, ನಾನು ದೇವರಾಜ ಅರಸರವರ ಅನುಯಾಯಿ ಅಂತೇಳಿ ಬಂದಾಗ ಅವ್ರ ಮೇಲೇನೂ ಅಪರಾಧಗಳು ಬಂದಾಗ ಅವರು ಯಾವ ರೀತಿ ರಾಜೀನಾಮೆ ಕೊಟ್ಟರು, ಏನು ಮಾಡಿದರು, ಏನು ಎತ್ತ ಅಂತೇಳಿ ಇತಿಹಾಸನ ನೋಡಿ ವಕೀಲರಾದಂಥವ್ರು ಇವರು ಕಾನೂನು ಬಗ್ಗೆ ಗೌರವ ಇದ್ದರೆ, ಈ ದೇಶದ ಸಂವಿಧಾನದ ಬಗ್ಗೆ ಗೌರವ ಇದ್ದರೆ, ಅಂಬೇಡ್ಕರ್ ಹೆಸರು ಹೇಳುತ್ತಾ ಇರ್ತಕ್ಕಂಥವ್ರು ನೀವು, ಅಂಬೇಡ್ಕರ್ ಮಾಡಿರ್ತಕ್ಕಂಥ ಅಪಮಾನಗಳು ಇಡೀ ದೇಶದ ಜನಕ್ಕೆ ಗೊತ್ತಿರ್ತಕ್ಕಂಥವ್ರು, ಕಾಂಗ್ರೆಸ್ ಅವ್ರು ಏನೇನು ಮಾಡಿದ್ದಾರೆ ಕೂಡಲೇ ರಾಜೀನಾಮೆ ಕೊಡಬೇಕಂತೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತಾಯಿದ್ದೀರಿ. ನೀವು 14 ಸೈಟ್ಗಳನ್ನು ಕೊಟ್ಟು ವಾಪಸ್ಸು ನಾನು ಇದರಿಂದ ತಪ್ಸ್ಕೊಬೋದು ಅಂತ ಹೇಳ್ಬಿಟ್ಟು ಏನಾದರೂ ನೀವು ಯೋಚನೆ ಮಾಡಿದರೆ ಅದು ಆಗಲ್ಲ. ನೀವು ಅಪರಾಧಿ ಅಂತ ಆದಮೇಲೆ ಕೋರ್ಟಲ್ಲಿ ಕೇಸ್ ನಡೆದು ನೀವು ನಿರಪರಾಧಿ ಅಂತೇಳಿ ಸಾಬೀತು ಮಾಡಿ ಸಿದ್ದರಾಮಯ್ಯನವರಾಗಿ ನೀವು ಮತ್ತೆ ಹೊರಗಡೆ ಬನ್ನಿ. ನೀವು ಹೇಳ್ತಾ ಇದ್ದೀರಿ ನಮ್ಮ ಪಾರ್ಟಿಯವರೇ ಇದರಲ್ಲಿ ಸಿಕ್ಕಾಕಿರೋದು ಅಂತ ಹೇಳ್ಬಿಟ್ಟು ನಿಮ್ಮ ಪಾರ್ಟಿಯವ್ರು ಸಿಕ್ಕಾಕ್ಸ್ತಾರೋ, ಬೇರೆ ಪಾರ್ಟಿಯವ್ರು ಸಿಕ್ಕಾಕ್ಸ್ತಾರೋ, ಇಲ್ಲ ನೀವೇ ಸಿಕ್ಕಾಕೊಂಡ್ರು. ತಪ್ಪು ಅಂತ ಕಂಡು ಬಂದಾಗ ನಾನು ಶುದ್ಧವಾಗಿದ್ದೀನಿ, ಒಂದೇ ಒಂದು ಕಪ್ಪು ಚುಕ್ಕೇನೂ ಇಲ್ಲ ಅಂತ ಹೇಳ್ತಾ ಇದ್ದಂಥ ಸಿದ್ದರಾಮಯ್ಯನವರು ಇವತ್ತು ನಿಮ್ಮ ಸರ್ಕಾರದಲ್ಲಿ MLAಗಳಿಂದ ಹಿಡಿದು ಮಂತ್ರಿಗಳಿಂದ ಹಿಡಿದು ಪ್ರತಿಯೊಬ್ಬರೂ ಭ್ರಷ್ಟಾಚಾರದಲ್ಲಿ ತೊಡಗಿ ಇವತ್ತು ಮಂತ್ರಿ ಜೈಲಲ್ಲಿರ್ತಕ್ಕಂಥದ್ದು. ನಮ್ಮ ಏನು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದ ಅಲ್ಲಿ ಕೇಸ್ ಆಗಿರ್ತಕ್ಕಂಥದ್ದು. ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಯಾರಿಗೂ ಸ್ವತಂತ್ರ ಇಲ್ಲ, ಯಾರೂ ನೆಮ್ಮದಿಯಾಗಿಲ್ಲ. ಅವರೆಲ್ಲರ ಮೇಲೇನೂ ಒತ್ತಡ ಹಾಕಿ ಟ್ರಾನ್ಸ್ಫರ್ಗಳಿಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆಲ್ಲ MLAಗಳು 40 ಲಕ್ಷ 50 ಲಕ್ಷ ಕೇಳಿ ಪೊಲೀಸ್ ಅಧಿಕಾರಿಗಳು ಇವತ್ತು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರ ಸರ್ಕಾರ ಈ ರಾಜ್ಯದಲ್ಲಿ ಬೇಡ ಅಂತೇಳಿ ಜನ ತೀರ್ಮಾನ ಮಾಡಿದೆ.
ಇವತ್ತು ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ನಾವೊಂದು ಭಜನೆ ಮಾಡಬೇಕಂದ್ರೆ, ನಾವು ಒಂದು ಮೆರವಣಿಗೆ ಮಾಡಬೇಕಂದ್ರೆ, ಒಂದು ಮೈಕ್ ಸೆಟ್ ಹಾಕ್ಬೇಕಂದ್ರೆ, ಇದು ಭಾರತ ಹಿಂದೂಸ್ತಾನ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ವಿಷಯ. ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಕಮ್ಯುನಿಟಿಯವ್ರು ನಾವೆಲ್ಲ ಒಟ್ಟಿಗೆ ಸೇರಿ ಜೊತೆಯಲ್ಲಿದ್ದು ನಾವು ಜೀವನ ಮಾಡ್ಬೇಕಂತ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತಿ ನೀವು ವೋಟ್ ಬ್ಯಾಂಕ್ಗೋಸ್ಕರ ಇವತ್ತು ದೇಶದಲ್ಲಿ ನಡೀತಾ ಇರ್ತಕ್ಕಂಥ, ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಏನು ದೇಶ ವಿರೋಧಿ ಚಟುವಟಿಕೆಗಳು ಮಾಡೋಂಥವ್ರಿಗೆ ಸಿದ್ದರಾಮಯ್ಯನವ್ರ ಸರ್ಕಾರದ ಕೃಪಾ ಕಟಾಕ್ಷ ಇದೆ ಅಂತೇಳಿ ಅವ್ರಿಗೆ ಗೊತ್ತಾಗಿ ಇವತ್ತು SDP ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರು ಬೇರೆಯವರೆಲ್ಲ ಇವತ್ತು ನೀವು ನೋಡಿದಿರಿ, ನೆನ್ನೆನೋ ಪಾಕಿಸ್ತಾನದವ್ರು ಬಂದು ನಮ್ಮ ಜಿಗಣೆ ಹತ್ರ ನಮ್ಮ ಈ ರಾಜ್ಯದ ಕೆಲವು ಹಿಂದೂಗಳ ಹೆಸರಿಟ್ಕೊಂಡು ಅವರು ಇದ್ದರು, ಅವ್ರ ಹತ್ರ ಏನೇನು ಸಿಕ್ಕಿದೆ ಏನು ಎತ್ತ ಅಂತೇಳಿ ತನಿಖೆ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇವರಿಗೆಲ್ಲ ಸೇಫ್ಟಿ ಜಾಗ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷ, ಇಟಾಲಿ ಮೇಡಮ್ ಅವರ ಆಶೀರ್ವಾದ ಇದ್ದೇ ಇರುತ್ತೆ ಅಂತೇಳಿ ಯಾರ್ಯಾರು ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಕೇಳಿದ್ರೂ ಅವ್ರ ಮೇಲೆ ಯಾವುದೇ ರೀತಿಯಾದಂಥ ಕಠಿಣ ಆಕ್ಷನ್ ತಗೊಂಡಿಲ್ಲ. DJ ಹಳ್ಳಿ KG ಹಳ್ಳಿಯಲ್ಲಿ ಅವ್ರದ್ದೇ ಪಕ್ಷದ ಶಾಸಕರಾದಂಥ ಅಖಂಡ ಶ್ರೀನಿವಾಸ್ ಅವ್ರ ಮನೆಗೆ ಬೆಂಕಿ ಇಕ್ಕಿದಂಥವ್ರನ್ನ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಕ್ಕಿದಂಥವ್ರು, ಪೊಲೀಸರ ಮೇಲೆ ಕಲ್ಲು ಹೊಡೆದವರು, ಲಾಠಿಯಲ್ಲಿ ಹೊಡೆದಂಥವ್ರು, ಮಾರ್ಕಾಸ್ತ್ರಗಳಲ್ಲಿ ಹೊಡೆದಂಥವ್ರು, ಪೊಲೀಸ್ ವೆಹಿಕಲ್ಗೆ ಬೆಂಕಿ ಇಕ್ಕಿದಂಥವ್ರನ್ನ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಂಥವ್ರನ್ನ ನೀವು ನಮ್ಮ ಕ್ಯಾಂಡಿಡೇಟ್ಗೆ ವೋಟ್ ಹಾಕ್ಬಿಡಿ, ನಮ್ಮದು ಸರ್ಕಾರ ಬರುತ್ತೆ, ನಮ್ಮ MLA ಗೆದ್ದಿದ್ದಾದ್ಮೇಲೆ ನಿಮ್ಮ ಕೇಸ್ಗಳನ್ನು, ನಿಮ್ಮ ಮಕ್ಕಳ ಮೇಲೆ ಅವರ ಮೇಲೆ ಇರ್ತಕ್ಕಂಥ ಕೇಸ್ಗಳನ್ನು ನಾವು ಮತ್ತೆ ಅದನ್ನು ಖುಲಾಸೆ ಮಾಡ್ತೀರಿ ಅಂತ ಹೇಳಿ ಮಾಧ್ಯಮಗಳ ಮುಂದೆ ಅವ್ರ ತಾಯಿ ಹೋಗಿ ನಮ್ಗೆ ಎಲೆಕ್ಷನ್ಗೆ ಮೊದಲು ಯಾಕೆ ಹೇಳಬೇಕಾಗಿತ್ತು ಇದನ್ನು ನಾವು ಖುಲಾಸೆ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಈಗ ಮಾಡಿರಿ ಅಂತೇಳಿ 12 ಗಂಟೆ ರಾತ್ರಿ 1 ಗಂಟೆ ರಾತ್ರಿ ಕೊತ್ತಂಬರಿ ಸೊಪ್ಪು ತಗೊಂಬರಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ, ಅವ್ರ ತಾಯಿ ಹೇಳಿರ್ತಕ್ಕಂಥದ್ದು ಹೇಳಿಕೆಗಳನ್ನು ನೀವು ಗಮನಿಸಿದ್ದೀರಿ. ಹಂಗಾಗಿ ಒಂದು ಗಣೇಶೋತ್ಸವ ಮಾಡಬೇಕಂದ್ರೆ 8 ಕಾನೂನು, DC ಪರ್ಮಿಷನ್ ತಗೊಬೇಕು, SP ಪರ್ಮಿಷನ್ ತಗೊಬೇಕು, ಲೋಕಲ್ ಸ್ಟೇಷನ್ ಅವ್ರು ತಗೊಬೇಕು, ಇವ್ರದ್ದು ತಗೊಬೇಕು, KB ಅವ್ರು ತಗೊಬೇಕು, ನಗರಸಭೆ ತಗೊಬೇಕು, ಪುರಸಭೆ ತಗೊಬೇಕು, ಇವ್ರದ್ದೆಲ್ಲರದ್ದು ತಗೊಂಡು ನಾವು ಗಣೇಶ ಕೂರಿಸ್ಬೇಕು. ನಾವು ಪಾಕಿಸ್ತಾನದಲ್ಲ ಗಣೇಶ ಕೂರಿಸ್ತಾ ಇದ್ದೀರಿ. ನಮ್ಮ ದೇಶದಲ್ಲಿ ಗಣೇಶ ಕೂರಿಸೋಕ್ಕೆ ಇಷ್ಟೆಲ್ಲ ಪರ್ಮಿಷನ್ ಆದರೆ ಇವರು ಬೇರೆ ಕಮ್ಯುನಿಟಿದ ಈದ್ ಮಿಲಾದ್ ಇನ್ನೊಂದು ಮತ್ತೊಂದು ನಡೆದಂಥ ಸಂದರ್ಭದಲ್ಲಿ ಎಷ್ಟು ಪರ್ಮಿಷನ್? ಟಿಪ್ಪು ಸುಲ್ತಾನ್ ಮತಾಂಧ ಟಿಪ್ಪು ಸುಲ್ತಾನ್ನ ಇದಾಕೋದಕ್ಕೆ, ಕಟೌಟ್ಗಳು ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಯಾರು? ಪ್ಯಾಲೆಸ್ತೈನ್ಗೆ ಜಿಂದಾಬಾದ್ ಅಂತ ಹೇಳೋದಕ್ಕೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದು ಯಾರು? ಕೋಲಾರಲ್ಲಿ ಪ್ಯಾಲೆಸ್ತೈನು ಫ್ಲಾಗ್ ಹಾರಿಸೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಯಾರು? ಅದಕ್ಕೋಸ್ಕರ ಯಾರು ಇದಕ್ಕೆಲ್ಲ ಕುಮ್ಮಕ್ಕು ಕೊಡ್ತಾ ಇದ್ರು, ಯಾರು ಈ ಪರ್ಮಿಷನ್ ತಗೊಂಡು ಮೆರವಣಿಗೆಗಳನ್ನು ಮಾಡಿದರು, ಆ ಮೆರವಣಿಗೆಗಳನ್ನು ಮಾಡಿ ದೇಶ ವಿರೋಧಿ ಚಟುವಟಿಕೆಗಳು ಮಾಡಿದಂಥವ್ರ ಆ ಪರ್ಮಿಷನ್ ಯಾರು ಕೊಟ್ಟರೋ, ಯಾರ ಹೆಸ್ರಿಗೆ ತಗೊಂಡ್ರೋ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮಗಳು ಅವ್ರು ಕೂಡಲೇ ಈ ದೇಶದ ನೆಲ ಜಲ ಪ್ರತಿಯೊಂದು ಸವಲತ್ತುಗಳನ್ನು ಪಡೆದು ಪ್ರತಿಯೊಂದನ್ನು ಅನುಭವಿಸಿ ಪಾಕಿಸ್ತಾನ್ ಜಿಂದಾಬಾದ್ ಪ್ಯಾಲೆಸ್ತೈನ್ ಜಿಂದಾಬಾದ್ ಅಂತ ಹೇಳೋರಿಗೆ ಈ ದೇಶದಲ್ಲಿರೋದಕ್ಕೆ ಅರ್ಹತೆನೇ ಇಲ್ಲ ಅವ್ರಿಗೆ. ಅಂಥವ್ರನ್ನ ಈ ದೇಶದಿಂದ ಹೊರಗಡೆ ಹಾಕಿ ಅವ್ರು ಪಾಕಿಸ್ತಾನಕ್ಕಾದ್ರೂ ಹೋಗ್ಕೊಳ್ಳಿ, ಬಾಂಗ್ಲಾದೇಶಕ್ಕಾದ್ರೂ ಹೋಗ್ಕೊಳ್ಳಿ, ಎಲ್ಲ ಪ್ಯಾಲೆಸ್ತೈನ್ಗಾದ್ರೂ ಹೋಗ್ಕೊಳ್ಳಿ. ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಮುಸ್ಲ್ಮಾನ್ ಕಮ್ಯುನಿಟಿಯವರು ಎಷ್ಟೋ ಜನ ಈ ದೇಶದ ಪರವಾಗಿದ್ದಾರೆ. ಈ ದೇಶದ ಕಾನೂನನ್ನು ಒಪ್ಕೊಂಡು ಈ ದೇಶದ ಸಂವಿಧಾನದ ಅಡಿಯಲ್ಲಿ ಈ ದೇಶದ ಪರವಾಗಿರ್ತಕ್ಕಂಥವ್ರು ಇಂಥ ಕಿಡಿಗೇಡಿಗಳು ಬಂದು ಇವತ್ತು ಅವ್ರ ಹೆಸರನ್ನು ಹಾಳು ಮಾಡ್ತಾ ಇರ್ತಕ್ಕಂಥದ್ದು ನೋಡಿದರೆ ಸಿದ್ದರಾಮಯ್ಯನವ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಯಾವ ಮಟ್ಟಕ್ಕೆ ಹೋಗಿದೆ. ಇವತ್ತು ದೇಶ ವಿರೋಧಿ ಚಟುವಟಿಕೆಗಳು ಮಾಡೋಂಥವ್ರ ಮೇಲೆ ನೀವು ಅವ್ರಿಗೆ ಆಶೀರ್ವಾದ ಇದೆ, ಅವ್ರ ಮೇಲೆ ಏನು ಆಕ್ಷನ್ ತಗೊಳ್ಳಲ್ಲ ಅನ್ನೋದಾದರೆ ನಾಗಮಂಗಲದಲ್ಲಿ ಮೆರವಣಿಗೆ ಮಾಡೋದಕ್ಕೆ ಒಂದೇ ದಾರಿ ಇದ್ದಿತ್ತು, ಗಣೇಶನ ಮೆರವಣಿಗೆ. ಆ ಒಂದೇ ದಾರಿಯಲ್ಲಿ ಹೋಗೋಂಥ ಸಂದರ್ಭದಲ್ಲಿ ಮಸೀದಿನೂ ಸಿಗುತ್ತೆ, ಚರ್ಚಿನೂ ಸಿಗುತ್ತೆ, ದೇವಸ್ಥಾನ ಸಿಗುತ್ತೆ. ಅವರು ಮೆರವಣಿಗೆ ಮಾಡೋಂಥ ಸಂದರ್ಭದಲ್ಲಿ ನಾವು ಗೌರವ ಕೊಡ್ತೀರಿ. ನಾವು ಮೆರವಣಿಗೆ ಮಾಡೋಂಥ ಸಂದರ್ಭದಲ್ಲಿ ಒಳಗಡೆಯಿಂದ ಮಾರ್ಕಾಸ್ತ್ರಗಳು ಎತ್ಕೊಂಡು ಬಂದು ಪೆಟ್ರೋಲ್ ಬಂಬೆಲ್ಲ ಹಾಕ್ತಾರೆ ಅಂದರೆ ಯಾವ ರೀತಿ? ಅಲ್ಲಿ FIR ಆಗುತ್ತೆ. 31ರವರೆಗೂ ಗಣೇಶನ ಮೆರವಣಿಗೆ ಯಾರ್ಯಾರು ಮಾಡಿದ್ರು ಅವ್ರನ್ನ A1ಇಂದ 31ರವರೆಗೂ ಗಣೇಶ ಮೆರವಣಿಗೆ ಮಾಡಿದಂಥವ್ರು ಯಾರು? ಅವ್ರ ಹೆಸರುಗಳಿದೆ. 31 ಮೇಲೆ
ಇನ್ನು ಉಳಿದಂಥವ್ರು ಬಾಂಬುಗಳು ಮಾರ್ಕಾಸ್ತ್ರಗಳು ತಗೊಂಬಂದು ಅಲ್ಲೇ ಮಾಡಿದ್ರಲ್ಲ ಅವ್ರು ಹಾಕಿದ್ರಿ. ಯಾವ ರೀತಿ ಏನಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾಯಿದ್ದೀರಿ ಸಿದ್ದರಾಮಯ್ಯನವರೇ? ವೋಟ್ ಬ್ಯಾಂಕ್ಗೋಸ್ಕರನಾ? ದೇಶ ಇದ್ದರೆ ನಾವು ನೀವೆಲ್ಲ, ಅದು ಬಿಟ್ಟು ಇಲ್ಲಿ ಜಾತಿಗಳ ಬಗ್ಗೆ ವಿಷ ಬೀಜ ಬಿತ್ತಿ ಇವತ್ತು ಅಂಬೇಡ್ಕರ್ ಅಂತೇಳಿ ನೀವು ಇವತ್ತೇನು ಸಂವಿಧಾನಕ್ಕೆ ಧಕ್ಕೆ ಬರತಕ್ಕಂಥ ಕೆಲಸಗಳನ್ನು ಮಾಡಿ ಇವತ್ತು ಸಂವಿಧಾನದ ಬಗ್ಗೆ ನಾವು ಅರಿವು ಮೂಡಿಸ್ತೀರಿ ಅಂತ ಹೇಳ್ಬಿಟ್ಟು ಹಳ್ಳಿಯಲ್ಲಿ ನೀವು ರಥ ಕಳಿಸಿ ದುಡ್ಡನ್ನು ನೀವು ಯಾವ ರೀತಿ ಪೋಲ್ ಮಾಡ್ತಾಯಿದ್ದೀರಿ, ಯಾವ ರೀತಿ ನೀವು SC/ST ಹಣ SC/STಗೆ ಸೇರಿರ್ತಕ್ಕಂಥ ಒಂದು ಕಾಲೋನಿಯಲ್ಲಿ ಡ್ರೈನೇಜ್ ಮಾಡೋಕ್ಕೆ, ರೋಡ್ ಮಾಡೋಕ್ಕೆ, ಟಾಯ್ಲೆಟ್ ಕೊಡೋಕ್ಕೆ, ಒಂದು ಮಕ್ಕಳಿಗೆ ಎಜುಕೇಷನ್ ಕೊಡೋಕ್ಕೆ, ಕುರಿ ಲೋನ್ ಕೊಡೋಕ್ಕೆ, ಹಸು ಲೋನ್ ಕೊಡೋದಕ್ಕೆ, ಇದಕ್ಕೆಲ್ಲ ಮುಡುಪಾಗಿದ್ದಂಥ ಹಣವನ್ನು 25,000 ಕೋಟಿಯನ್ನು ಇವರು ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಈ ಗ್ಯಾರಂಟಿಗಳಂತೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಕೋರ್ಸ್ ಆಫ್ ಆಕ್ಷನ್ ನೆಕ್ಸ್ಟ್ ಏನಿಲ್ಲ ಎಲ್ಲ ಕೇಳಿಸ್ತಾ ಇದೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋವರೆಗೂ ಇವತ್ತೇನು 14 ಸೈಟ್ ಅವರೇನು ಅವ್ರ ಮಿಸ್ಸಸ್ ನಮಗೆ ವಾಪಸ್ ಕೊಟ್ಟಿದ್ದಾರೆ, ನನಗೆ ಅದು ಗೊತ್ತಿಲ್ಲ ಅಂತ ಹೇಳಿ ಏನು ಹೇಳ್ತಾ ಇದ್ದಾರೆ. ಅಪರಾಧಿ ನಂಬರ್ 1 ಆದಮೇಲೆ, ಅಕ್ಯೂಸ್ಡ್ ನಂಬರ್ 1 ಆದಮೇಲೆ ಅವರು ಸೈಟ್ಗಳು ವಾಪಸ್ ಕೊಡೋದಲ್ಲ, ಪ್ರಾಪರ್ಟಿ ರಿಕವರಿ ಪೊಲೀಸರು ಮಾಡ್ತಾಯಿದ್ರು. ಅದಕ್ಕೋಸ್ಕರ ತನಿಖಾ ತಂಡ ಇತ್ತು. ಯಾವ ಲೋಕಾಯುಕ್ತ ಬಾಕಾಗಿ ನಾವು SIT ಅನ್ನೋ ಲೆಕ್ಕಾಚಾರದಲ್ಲಿ ನೇಮಿಸಿ ಇದು ಮಾಡ್ಕೊಂಡಿದ್ರು. ಹೌದು, ಎಲ್ಲ ಏನು ನಡೀತಾ ಇದೆಯೋ ಇದನ್ನು ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಕೂಡಲೇ ರಾಜೀನಾಮೆ ಕೊಟ್ಟು ಇವರೇ ನೇಮಿಸ್ಕೊಂಡಿರ್ತಕ್ಕಂಥ ಸುಮಾರು ಜನ ಅಧಿಕಾರಿಗಳಿರೋದ್ರಿಂದ ಇವ್ರ ಕೈ ಕೆಳಗಡೆ ಕೆಲಸ ಮಾಡಬೇಕಾಗುತ್ತೆ. ಅವರು ಇವ್ರು ಹೇಳ್ದಂಗೆ ಮಾಡಬೇಕಾಗುತ್ತೆ. ಯಾವುದೇ ರೀತಿಯಾದಂಥ ತನಿಖೆಗೆ ಸ್ವತಂತ್ರ ಇರಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ಮುಖ್ಯಮಂತ್ರಿಯಾಗಿ ಉಳಿಯೋದಕ್ಕೆ ಒಂದು ದಿನವೂ ಒಂದೇ ಒಂದು ಕ್ಷಣನೂ ನಾಲಾಯಕು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡಲೇ ಇವರು ರಾಜೀನಾಮೆ ಕೊಟ್ಟು ಈ ಕರ್ನಾಟಕ ಜನ ನಿಮ್ಗೇನು 136 ಸೀಟನ್ನು ಕೊಟ್ಟರು, ನಿಮಗೆ ಜನಬೆಂಬಲ ಇದೆ ಅಂತ ಹೇಳ್ಬಿಟ್ಟು ಹೇಳಿದರೆ ಆ ಜನನೇ ಇವತ್ತು ನಿಮಗೆ ಚೀಮಾರಿ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೊಡಲೇಬೇಕು. ಕೊಡೋವರೆಗೂ ನಿರಂತರವಾಗಿ ನಾವು ಪ್ರತಿ ಗ್ರಾಮಗಳಲ್ಲೂ, ಪ್ರತಿ ತಾಲೂಕುಗಳಲ್ಲೂ, ಪ್ರತಿ ಮಂಡಲಗಳಲ್ಲೂ, ಪ್ರತಿ ಜಿಲ್ಲೆಗಳಲ್ಲೂ ನಾವು ನಿರಂತರವಾದಂಥ ಹೋರಾಟಗಳನ್ನು ಮಾಡ್ತೀರಿ. ಇವರು ಸಂವಿಧಾನ ವಿರೋಧಿ, ಈ ದೇಶದ ಕಾನೂನನ್ನು ಗೌರವಿಸೋರಲ್ಲ. ಇವರು ನಾಟಕಕ್ಕೋಸ್ಕರ, ರಾಜಕಾರಣಕ್ಕೋಸ್ಕರ ದೇವರಾಜ ಅರಸರ ಹೆಸರನ್ನ ಮತ್ತು ನಮ್ಮ ಅಂಬೇಡ್ಕರ್ ಹೆಸರನ್ನ ಹೇಳ್ಕೊಂಡು ಬಂದಿರತಕ್ಕಂಥವ್ರು. ಇವರು ನಿಜವಾದ ಅಹಿಂದ ನಾಯಕರಲ್ಲ, ಅಹಿಂದ ವಿರೋಧಿ ಇವರು ಅಂತ ಹೇಳ್ಬಿಟ್ಟು ನಾವು ಹೋರಾಟವನ್ನು ಮಾಡ್ತೀರಿ. ಅವರೇ ಸಿಕ್ಕಾಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಒತ್ತಾಯ ಮಾಡಿ ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಏನು ಕೋಮುಗಲಭೆ ನಡೀತಾ ಇದೆ, ಇದಕ್ಕೆಲ್ಲ ಕಾರಣ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ. ಅವರು ಪಾರ್ಟಿಯಲ್ಲಿರ್ತಕ್ಕಂಥವರು ಎಲ್ಲ MLAಗಳಿಂದ ಹಿಡಿದು ಮಂತ್ರಿಗಳಿಂದ ಹಿಡಿದು ಎಲ್ಲರೂ ಸುಮಾರು ಜನ ಶೇಕಡಾವಾರು ಭ್ರಷ್ಟಾಚಾರದಲ್ಲಿ ಮುಳುಗಿರೋದ್ರಿಂದ ಕೂಡಲೇ ಈ ವಿಧಾನಸಭೆನ ವಿಸರ್ಜನೆ ಮಾಡಿ ಎಲೆಕ್ಷನ್ ನಮ್ಗೆ ಜನಬೆಂಬಲ ಐತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಲ್ಲ, ಜನಬೆಂಬಲ ಐತೆ ಅಂತ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಅಪರಾಧಿ ಅಂತ ಹೇಳ್ಬಿಟ್ಟು ಕೋರ್ಟಲ್ಲೂ ಅವರು ನೀವು ಅಕ್ಯೂಸ್ ನಂಬರ್ 1 ಅಂತ ಹೇಳ್ಬಿಟ್ಟು FIR ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ರೆಡಿಯಾಗೇ ಇರ್ತೈತೆ ಎಲೆಕ್ಷನ್ಗೆ. ಕೂಡಲೇ ವಿಧಾನಸಭೆ ವಿಸರ್ಜನೆ ಮಾಡಿ ಜನತಾ ಜನಾರ್ದನ ಮುಂದೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ. ಏನು ಇಂಥ ಮುಖ್ಯಮಂತ್ರಿ ನಿಕ್ಕೊಂಡು ವಿಧಾನಸಭೆ ವಿಸರ್ಜನೆ ಮಾಡೋದಕ್ಕೆ ನಿಮ್ಮ ಪಾರ್ಟಿ MLAಗಳೆಲ್ಲ ಹೋಗ್ತಾರಾ? ನಮ್ಮ ಪಾರ್ಟಿನೂ ಒಪ್ಪುತ್ತೆ, ನಮ್ಮ ಪಾರ್ಟಿ MLAಗಳೂ ಒಪ್ತಾರೆ. ಯಾಕೆ ಒಪ್ಪಲ್ಲ? ಇದು ಕನಿಷ್ಠ ಪಕ್ಷ 3,000 ಕೋಟಿ ರೂಪಾಯಿ ಖರ್ಚಾಗುತ್ತೆ ಜನರು. ನಿಮ್ಮ ಪಾರ್ಟಿಯಿಂದ ಅಥವಾ ನಿಮ್ಮ ಪಾಕೆಟಿಂದ ಖರ್ಚಿಂದಲ್ಲ, ಜನರ ತೆರಿಗೆನೂ ಖರ್ಚಾಗುತ್ತೆ. ಜನರ ತೆರಿಗೆ ಹಾಕೂಡ್ದು ಅನ್ನೋದಾದ್ರೆ ಜನಗಳ ಮೇಲೆ ಹೊರೆ ಬೀಳ್ಕೂಡ್ದು ಅಂದರೆ ಇವ್ರು ಕೂಡಲೇ ರಾಜೀನಾಮೆ ಕೊಟ್ಟು ಇವ್ರ ಪಕ್ಷದಲ್ಲಿ ಒಂದು 10 ರಿಂದ 12 ಜನ ಸೋಟು ಬೂಟು ಎಲ್ಲ ಹೊಲ್ಸ್ಕೊಂಬಿಟ್ಟಿದ್ದಾರೆ. ಒಂದು ಕಡೆ DK ಶಿವಕುಮಾರ್, ಒಂದು ಕಡೆ ಪರಮೇಶ್ವರ್, ಒಂದು ಕಡೆ ಪ್ರಿಯಾಂಕ್, ಇನ್ನೊಂದು ಕಡೆ ಇನ್ನೊಬ್ಬರು, ಇನ್ನೊಂದು ಕಡೆ ಮತ್ತೊಬ್ಬರು. ಯಾರನ್ನೂ ಅವ್ರ ಪಾರ್ಟಿಯಲ್ಲಿ ಇರ್ತಕ್ಕಂಥವ್ರನ್ನ ಯಾರನ್ನಾದ್ರೂ ಮಾಡಲಿ, ಕೂಡಲೇ ರಾಜೀನಾಮೆ ಕೊಟ್ಟು ಇವರು ಹೊರಗಡೆ ಬಂದು ಎನ್ಕ್ವೈರಿ ಮಾಡೋದಕ್ಕೆ ಸಹಕಾರ ಕೊಡ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೀನಿ. ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ 1,000 ಕೋಟಿ ಅಮೌಂಟ್ ಅನ್ನ ಇಟ್ಕೊಂಡು ಇವರೇ ಚಿತಾವಣೆ ನಡೆಸ್ತಾ ಇದ್ದಾರೆ ಬಿಜೆಪಿ ಅವರೇ. ಇವತ್ತು ನಾನೊಂದು ವಿಷಯ ಹೇಳ್ತೀನಿ ಕೇಳಿ, ನಿಮ್ಗೆ ಹೇಳ್ಬಿಡ್ತೀನಿ. ಯತ್ನಾಳ್ ಅವರು ಹಿರಿಯ ನಾಯಕರು. ಅವ್ರು ಇತ್ತೀಚೆಗೆ ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳನ್ನು ನೋಡಿದರೆ ನಾನೇನೋ ಮಾತಾಡಿದ್ರೆ ನಾನೇನೋ ಆಗ್ಬಿಡ್ತೀನಿ, ಏನೋ ಇದು ಮಾಡಿಬಿಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಬ್ರಹ್ಮನಿರಸನದಲ್ಲಿ ಇರ್ಬೋದು. ಅವ್ರದ್ದೇನಾದ್ರೂ ಆಂತರಿಕ ವಿಷಯಗಳಿದ್ರೆ ಅದ್ರ ಪಕ್ಷದಲ್ಲಿ ಹೈಕಮಾಂಡಲ್ಲಿ ವಿಷಯ ತಿಳಿಸಿ ಮಾತಾಡ್ಕೊಂಡು ಅವ್ರದ್ದೇನಿದೆ ಅದನ್ನು ಬಗೆಹರಿಸ್ಕೊಳ್ಳಿ. ಅದನ್ನು ಬಿಟ್ಟು ಯಾವಾಗಂದರೆ ಯಾವಾಗ ಏನಂದರೆ ಅದನ್ನು ಹೇಳಿಕೆಗಳು ಕೊಟ್ಕೊಂಡ್ರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸಹಿಸಲ್ಲ, ಜನನೂ ಅದನ್ನು ಸಹಿಸಲ್ಲ. ಇವತ್ತು ಯಾರ್ಯಾರು ನಮ್ಮಲ್ಲಿ ST ಸೋಮಶೇಖರ್ ಏನು ಮಾತಾಡಿದ್ದಾರೆ,
ನಮ್ಮಲ್ಲಿ ದೇವರಾಜ ಅರಸು ಬೋವಿ ನಿಗಮದಲ್ಲಿ ಹಂಗಾಗಿದೆ ಹಿಂಗಾಗಿದೆ ಅಂತ ಏನು ಮಾತಾಡಿದ್ದಾರೆ, ಯತ್ನಾಳ್ ಅವ್ರು ಏನೇನು ಮಾತಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನಾದರೂ ದಾಖಲೆಗಳಿದ್ರೆ ಅದನ್ನು ತಗೊಂಡೋಗಿ ಕೊಟ್ಟು ಸಿದ್ದರಾಮಯ್ಯನವ್ರಿಗೆ ಕೊಟ್ಟು ಎನ್ಕ್ವೈರಿ ಮಾಡಿಸೋದಕ್ಕೆ ಅವ್ರಿಗೆ ಫ್ರೀಯಾಗಿ ಬಿಟ್ಬಿಡ್ತೀವಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಎಸ್ ಟಿ ಸೋಮಶೇಖರ್ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸುಮಾರು ಜನ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾರೆ, ಅಲ್ಲಿ ಇಲ್ಲಿ ಬ್ಯಾಲೆನ್ಸಿಂಗ್ ಮಾಡ್ತಾರೆ. ಆ ಬ್ಯಾಲೆನ್ಸಿಂಗ್ ಮಾಡೋಂಥವ್ರು ಅಲ್ಲಿ ಶಬಾಷ್ಗಿರಿ ತಗೊಬೇಕು, ಸರ್ಕಾರ ಇದೆಯಲ್ಲ ನಮ್ಮ ಫಂಡ್ ತಗೊಬೇಕು ಅಂತ ಎಸ್ ಟಿ ಸೋಮಶೇಖರ್ ಆ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರು ಇವತ್ತು ಪಾರ್ಟಿಗೆ ವಿರುದ್ಧವಾಗಿ ಮಾತಾಡೋದು ಕೂಡಲೇ ರಾಜೀನಾಮೆ ಕೊಟ್ಟು ಹೋಗಿ ಸಿದ್ದರಾಮಯ್ಯವ್ರ ಜೊತೆಲಿ ಸೇರ್ಕೋಬೇಕು. ಅರ್ಥ ಆಯ್ತಾ? ಯತ್ನಾಳವರು ಅವ್ರ ಬಗ್ಗೆ ಹೈಕಮಾಂಡು ಕೂಡಲೇ ಆ್ಯಕ್ಷನ್ ತಗೊಬೇಕು, ಆ್ಯಕ್ಷನ್ ತಗೊಂಡು ಅವ್ರದ್ದು ಏನೇ ಆ ಥರದ ಹೇಳಿಕೆಗಳಿದ್ರೇನೋ ಅವರು ಹೋಗಿ ನಮ್ಮಲ್ಲಿ ಯಾರು ವ್ಯಾಪಾರ ಮಾಡೋಕ್ಕೆ ಹೋಗೋರು ಏನು ಎತ್ತ ಅನ್ನೋ ಲೆಕ್ಕಾಚಾರದ ವಿಷಯ ತಿಳಿಸಿ ಅದನ್ನು ಇದು ಮಾಡಬೇಕು. ಇದನ್ನೆಲ್ಲ ಹೈಕಮಾಂಡ್ ಗಮನಿಸ್ತಾ ಇದೆ. ಅದಕ್ಕೆ ಸೂಕ್ತವಾದಂಥ ಆಕ್ಷನ್ ತಗೊಂತಾರೆ. ಅದ್ರಲ್ಲಿ ಯಾವುದೇ ಇನ್ನೇನ್ ಮಾಡ್ತೀರಾ? ಏನ್ ಸಂದೇಶ ಕಳಿಸ್ತೀರಿ ಕಾರ್ಯಕರ್ತರಿಗೆಲ್ಲ? ನಮ್ದು ಹಂಗ ಹಿಂಗ 10 ಕೋಟಿ 11 ಕೋಟಿ ಅಂತೀರಿ ಮೆಂಬರ್ಶಿಪ್. ಇಲ್ಲಿ ನೋಡಿದ್ರೆ ವಾಸಾಮಗೋಚರವಾಗಿ ಅಧ್ಯಕ್ಷರನ್ನ ರಾಜ್ಯಾಧ್ಯಕ್ಷರನ್ನ ಬೈತಾ ಇದ್ದಾರೆ. ಏನ್ ಆಕ್ಷನ್ ಬೇಡವಾ? ಕೆಲವ್ರು ಏನು ಮಾಡ್ತಾರೆ ಅಂದರೆ ಕೆಲವರು ಮುಖಂಡರುಗಳು ಒಂದು ನಿಮಿಷ ಅಣ್ಣ BJPಗೆ ಬಂದು 15 ವರ್ಷ ಆಗೋಯ್ತು ಅಣ್ಣ. ನೋಡೋಣ, BJPಗೆ ಬಂದು 15 ವರ್ಷ ಆಗೋಯ್ತು. ಆವಾಗಿದ್ದಾಗೂ ದೇಶದ ಪರವಾಗಿ ನಾನು, ಇಲ್ಲಿನೂ ದೇಶದ ಪರವಾಗಿ, ಸಾಯೋವರೆಗೂ ದೇಶದ ಪರವಾಗಿ. ಅರ್ಥ ಆಯ್ತಾ? ಎಲ್ಲರೂ ದೇಶದ ಪರವಾಗಿ ನಾವಿರೋದು. ನಾವು ಹೇಳೋದೇನು ಅಲ್ಲ. ಎಲೆಕ್ಟ್ರಲ್ ಬಾಂಡ್ ಅಲ್ಲಿ 6,000 ಕೋಟಿ ಆಗಿದೆ. ಯಾರಿದಾರಂತ ನಿಮ್ಗೂ ಗೊತ್ತು. ಮತ್ತೆ ಇವತ್ತು ಯಾಕೆ ಇವತ್ತು ನಾನೊಂದು ವಿಷಯ ಹೇಳ್ತೀನಿ ಕೇಳಿ. ಬರೀ BJPಗೆ ಅಂತಲ್ಲ ಬಂದಿರೋದು, ಎಲ್ಲ ಪಾರ್ಟಿಗೂ ಈಗಲಿಂದ ಅಲ್ಲ ಮೊದಲಿಂದನೂ ಎಲ್ಲ ಪಾರ್ಟಿಗಳಿಗೂ ಬಂದಿದೆ. ಎಲ್ಲ ಪಾರ್ಟಿಯಲ್ಲಿ ಫಂಡ್ ಅನ್ನೋ ಲೆಕ್ಕಾಚಾರದ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಪಾರ್ಟಿಯವರು ಎಲ್ಲರಿಗೂ ಇದಾಗುತ್ತೋ ಇವ್ರಿಗಾಗುತ್ತೆ. ಅರ್ಥ ಆಯ್ತಾ? ಅಂದ್ರೆ ಕಮ್ಮಿ ಅಮೌಂಟ್ ಎಲೆಕ್ಟ್ರಲ್ ಬಾಂಡ್ ಕಮ್ಮಿ ಹಗರಣ ಅದು 6,650 ಕೋಟಿ ಹಗರಣ. ಹೌದು, 6,600 ಕೋಟಿ, 1,400 ಕೋಟಿ, 1,400 ಕೋಟಿ. ಹೌದು ಸರ್, 1,400 ಕೋಟಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಮ್ಮಲ್ಲಿ ಪಾರ್ಟಿಗೋಸ್ಕರ ಅಂತ ಈಗ ನಾವು ಏನಾದರೂ ಇದು ಮಾಡಿದರೆ ಎಲೆಕ್ಷನ್ ಇನ್ನೊಂದು ಮತ್ತೊಂದು ನಾವು ಏನಾದ್ರು ಕಾರ್ಯಕ್ರಮಗಳು ಮಾಡಿದರೆ ಒಂದಷ್ಟು ಜನ ದೇಣಿಗೆ ಇನ್ನೊಂದು ಮತ್ತೊಂದು ಆ ಲೆಕ್ಕಾಚಾರದಲ್ಲಿ ಯಾರ್ಯಾರು ಕೊಟ್ಟಿದ್ದಾರೆ ಅದು ಲಿಸ್ಟ್ ಕೊಟ್ಟಿದ್ದಾರೆ, ಯಾರ್ಯಾರು ಇದು ಮಾಡಿದ್ದಾರೆ ಲಿಸ್ಟ್ ಕೊಟ್ಟಿದ್ದಾರೆ. ಏನು ಕಾನೂನು ರೀತಿಯಲ್ಲಿ ಏನು ಆಕ್ಷನ್ ತಗೊಬೇಕಂತ ಅದು ಬಂದಾಗ ಎಲ್ಲರಿಗೂ ಆಗಿದ್ದು ಇವ್ರಿಗೂ ಆಗುತ್ತೆ. ತಲೆ ಕೆಡಿಸ್ಕೊಳ್ಳೋದು. ಅರ್ಥ ಆಯ್ತಾ? ಹೌದು, ಅವ್ರ ಮೇಲೆ ಕೇಸ್ ಆಗಿದೆ, ಹೈಕೋರ್ಟಲ್ಲಿ ಅದಕ್ಕೆ ಸ್ಟೇ ಕೊಟ್ಟಿದ್ದಾರೆ. ಕಾನೂನಿಗೆ ನಾವೆಲ್ಲರೂ ತಲೆ ಬಾಗ್ತೀರಿ. ದೇಶದ ಕಾನೂನು ಪ್ರಧಾನಮಂತ್ರಿಯಿಂದ ಹಿಡಿದು ಸಾಮಾನ್ಯ ರೈತರವರೆಗೂ ಬಾಗ್ಲೇಬೇಕು. ಹೌದು, ಬಾಗ್ತೀರಿ. ಯಾರು ಕಾನೂನು ಇಲ್ಲ. ಎಲ್ಲ ಪಾರ್ಟಿ ಅವರು ಜನರ ದುಡ್ಡನ್ನ ಎಂಜಾಯ್ ಮಾಡ್ತಿರೋದಂಗ ಆಯ್ತು. ಟ್ಯಾಕ್ಸ್ BJP ಮೇಲೆನೆ ಯಾಕೆ ಹೇಳ್ತೀನಿ, ಎಲ್ಲಾ ಪಾರ್ಟಿಯವರು ಅದು ಮಾಡ್ತಾರೆ. ಎಲ್ಲರಿಗೂ ಆಯ್ತಾ ಸರ್? ಬಿಜೆಪಿ ಆಡಳಿತದಲ್ಲೇ ಪ್ರೆಸ್ ಮೀಟ್ ಮಾಡಿರೋದು ನಮ್ಮ ಭಾರತದ ಇತಿಹಾಸದಲ್ಲಿ. ಬೇರೆ ಕಾಂಗ್ರೆಸ್ ಬೇರೆ ಪಾರ್ಟಿ ಬಿಜೆಪಿ ಸ್ವಲ್ಪ, JDS ಸ್ವಲ್ಪ, ಕಾಂಗ್ರೆಸ್ ಸ್ವಲ್ಪ, ಜನರಿಗೆ ಏನು ಕೊಡೋದು ಬೇಡ, ನಾವೇ ನುಂಗ್ಬಿಡೋದಂತ. ಒಂದು ನಿಮಿಷ ಹೇಳ್ತೀನಿ ಕೇಳಿ. ಯಾರು ದೇಣಿಗೆ ಕೊಟ್ಟಿದ್ದಾರೆ, ಯಾರು ಎಲೆಕ್ಟ್ರಿಕಲ್ ಬಾಂಡ್ ಕೊಟ್ಟಿದ್ದಾರೆ, ಯಾರು ಬಾಂಡ್ ಕೊಟ್ಟಿದ್ದಾರೆ, ಅರ್ಥ ಆಯ್ತಾ? ಅವರ ಟ್ಯಾಕ್ಸ್ಗಳ ದುಡ್ಡನ್ನ ಯಾರು BJP ಅವ್ರು ಯೂಸ್ ಮಾಡ್ಕೊಂಡು ಏನು ಇದು ಮಾಡಿಲ್ಲ. ಟ್ಯಾಕ್ಸ್ ದುಡ್ಡುಗಳು ಏನಿದೆ ಈ ಕರ್ನಾಟಕ ಡೆವಲಪ್ಮೆಂಟ್ಗೆ ಏನು ಕೊಟ್ಟಿದ್ದಾರೆ, ಏನು ಮಾಡಿದ್ದಾರೆ, ಏನೇನು ದೇಶದಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮಗೂ ಗೊತ್ತಿರ್ತಕ್ಕಂಥ ವಿಷಯ. ನಮ್ಮಲ್ಲಿ ಇದೇನಿವೆ ಎಲೆಕ್ಟ್ರಿಕ್ ಬಾಂಡ್ ಅಂತ ಹೇಳ್ಬಿಟ್ಟು ಹೇಳಿದರೆ ಆ ಬಾಂಡ್ ವಿಷಯದಲ್ಲಿ ಬಂದಾಗ ಅದ್ರದ್ದೇನು ಎನ್ಕ್ವೈರಿ ಮಾಡಬೇಕು, ಯಾರ್ಯಾರು ಕೊಟ್ಟಿದ್ರು ಏನು ಎತ್ತ ಡೀಟೇಲ್ಸ್ ಕೊಟ್ಟಾಗ ಅದ್ರ ಇದಾಗಿದೆ. ಅವ್ರೇನು ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ರಾ, ಇನ್ಕಮ್ ಟ್ಯಾಕ್ಸ್ ಕಟ್ಟಿರ್ತಕ್ಕಂಥ ದುಡ್ಡಲ್ಲಿ ಕೊಟ್ಟಿದ್ದಾರಾ, ಇಲ್ಲ ಯಾವ ಥರ ಕೊಟ್ಟಿದ್ದಾರೆ, ಏನು ಎತ್ತ ಅಂತೇಳಿ ಅದಕ್ಕೆ ಎನ್ಕ್ವೈರಿ ಮಾಡೋದಕ್ಕೆ ಟೀಮ್ ಇದೆ. ಎನ್ಕ್ವೈರಿ ಮಾಡ್ತಾರೆ, ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ಶಿಕ್ಷೆ ಆಗುತ್ತೆ. ಹೇಳಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.